ಬೆಂಗಳೂರಲ್ಲಿ ಒಂದ್ ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪರ ವಿರೋಧದ ಮಧ್ಯದಲ್ಲಿ ಸಚಿವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಈ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಆಪರೇಷನ್ಗೆ ಜಿಬಿಎ ಮುಂದಾಗಿದೆ. ಬೆಂಗಳೂರಲ್ಲಿ ಅನಾಥ ವಾಹನಗಳ ತೆರವಿಗೆ ಚಾಲನೆಯನ್ನ ನೀಡಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತಂತ ವಾಹನಗಳ ತೆರವು ಅಂದ್ರೆ ಸುಮಾರು ತಿಂಗಳಿಂದ ಅಲ್ಲೇ ನಿಲ್ಸಿರ್ತಾರೆ, ಅದಕ್ಕೆ ಓನರ್ ಯಾರು ಗೊತ್ತಿರಲ್ಲ. ಹಾಗಾಗಿ ಅಂತಹ ವಾಹನಗಳ ತೆರವಿಗೆ ಚಾಲನೆಯನ್ನ ನೀಡಲಾಗಿದೆ. ವಾಹನಗಳ ತೆರವಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ವಾಹನಗಳಿಗೆ ಫಸ್ಟ್ ನೋಟಿಸ್ ಅನ್ನ ಅಂಟಿಸ್ತಾರೆ. 7 ದಿವಸ ಅವರಿಗೆ ಅವಕಾಶ ಇರುತ್ತೆ. ಈಗ ಕೃಷ್ಣ ಬೈರೇಗೌಡ್ರೆ ವಾಹನಗಳಿಗೆ ಅಂದ್ರೆ ರೋಡ್ ಸೈಡ್ ಅಲ್ಲಿ ನಿಲ್ಸಿರ್ತಾರಲ್ಲ ಸುಮಾರು ತಿಂಗಳಿಂದ, ಅಂತ ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸೋ ಮೂಲಕ ಚಾಲನೆ ಕೊಟ್ಟಿದ್ದಾರೆ. 7 ದಿನದಲ್ಲಿ ವಾಹನ ತೆರವು ಮಾಡದೇ ಇದ್ರೆ ಟೋಯಿಂಗ್ ಅನ್ನು ಮಾಡಲಾಗುತ್ತೆ. ವಾಹನಗಳ ಚಕ್ರಕ್ಕೆ ಕ್ಲಾಂಪ್ ಅನ್ನು ಹಾಕಿ ಸವಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕ್ವೀನ್ಸ್ ರಸ್ತೆಯಲ್ಲಿ ನಿಂತಿದ್ದ ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸಲಾಗಿದೆ. ಎಲ್ಲಂದರಲ್ಲಿ ವಾಹನಗಳನ್ನ ನಿಲ್ಲಿಸದಂತೆ ಸಚಿವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಟಿಸ್ ಬಳಿಕವೂ ತೆರವು ಮಾಡದೇ ಇದ್ರೆ ಹರಾಜು ಹಾಕಬೇಕಾಗುತ್ತೆ ಅಂತಹ ಗಾಡಿಗಳನ್ನ ಅಥವಾ ವೆಹಿಕಲ್ಗಳನ್ನ ಅಂತ ಹೇಳಿ ಸಚಿವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ನೋಟಿಸ್ ಅನ್ನ ನೋಡ್ತಾ ಇದ್ದೀವಿ. ಸೇಫ್ ಫುಟ್ಪಾತ್ ಜಾಗೃತಿ ಅಭಿಯಾನ ನಡೀತಾ ಇದೆ. ಒಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಯಾರೆಲ್ಲ ಬ್ಲಾಕ್ ಮಾಡಿದ್ರು, ಪಾದಾಚಾರಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ತೆರವು ಮಾಡುವಂತ ಕಾರ್ಯ ಒಂದ್ ಕಡೆ ನಡೀತಾ ಇದೆ. ಇನ್ನೊಂದ್ ಕಡೆ ನಾವು ನೋಡ್ತಾ ಇದ್ದೀವಿ ಜಿಬಿಎ ಈಗ ವೇಸ್ಟ್ ಆಗಿ ನಿಂತಿರುತ್ತಲ್ಲ ರೋಡ್ ಸೈಡು ಸುಮಾರು ತಿಂಗಳಿಂದ, ಕೆಲವೊಂದು ವರ್ಷಾನುಗಟ್ಲೆ ನಿಂತಿರುತ್ತೆ, ಅಲ್ಲೇ ಹುಲ್ಲು ಗಿಡ ಗಂಟೆಗಳೆಲ್ಲ ಬೆಳೆದಿರುತ್ತೆ. ಸೊ ಅದಕ್ಕೆ ಈಗ ತೆರವು ಮಾಡೋ ನಿಟ್ಟಿನಲ್ಲಿ ಸಚಿವರೇ ಖುದ್ದಾಗಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಕ್ವೀನ್ಸ್ ರೋಡ್ ಅಲ್ಲಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಈ ರೀತಿ ವಾಹನಗಳು ಸುಮಾರು ತಿಂಗಳಿಂದ ವರ್ಷಗಳಿಂದ ನಿಂತಿರುತ್ತೆ, ಫಸ್ಟ್ ನೋಟಿಸ್ ಅನ್ನ ಈ ರೀತಿ ಅಂಟಿಸ್ತಾರೆ. 7 ದಿವಸ ಸಮಯಾವಕಾಶವನ್ನು ನೀಡಲಾಗುತ್ತೆ. 7 ದಿವಸದ ಒಳಗೆ ಆ ವೆಹಿಕಲ್ ಅನ್ನ ಅಲ್ಲಿ ತೆಗೆದೇ ಇದ್ರೆ ಅಥವಾ ಜಿಬಿಗೆ ಸರಿಯಾದಂತ ಮಾಹಿತಿಯನ್ನ ಕೊಡದೇ ಇದ್ರೆ ಓನರ್ಗಳು, ಮಾಲೀಕರು, ವಾಹನದ ಮಾಲೀಕರು ಅದನ್ನ ಟೋಯಿಂಗ್ ಮಾಡ್ತಾರೆ. ಆಮೇಲೆ ಅದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಹರಾಜು. ಭಾಳಷ್ಟು ಇದ್ದಾವೆ. ಗುರ್ತು ಮಾಡಿದ್ದು ಕಡಿಮೆ ಅಂತ ಅನಿಸುತ್ತೆ ನನಗೆ, ಇನ್ನೂ ತುಂಬ ಜಾಸ್ತಿ ಇದೆ. ಸೊ ನಾನು ನಂಬರ್ ಮೇಲೆ ಹೋಗ್ತಾ ಇಲ್ಲ. ಎಲ್ಲೆಲ್ಲಿ ಗಾಡಿಗಳು ಹಾಗೆ ಅಬ್ಯಾಂಡನ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದೆಲ್ಲವನ್ನು ಚೆಕ್ ಮಾಡಿ ಅದನ್ನು ತೆಗೆಸ್ಬೇಕು. ಕೆಲವು 6 ತಿಂಗಳು 1 ವರ್ಷಗಳಿಂದ ಅಲ್ಲೇ ಬಿದ್ದಿದ್ದಾವೆ ಗಾಡಿ. ಯಾರು ಬಂದು ಮಾಲೀಕತ್ವವನ್ನು ಕ್ಲೇಮ್ ಮಾಡ್ತಾ ಇಲ್ಲ, ಅಥವಾ ತಗೊಂಡು ಹೋಗ್ತಾ ಇಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿರ್ತಾರೆ ಏನಾಗೋದಿಲ್ಲ ಅಂತ. ಸೊ ಅಂಥ ಗಾಡಿಗಳನ್ನು ಹುಡುಕಿಸಿ ತೆಗೆಸ್ಬೇಕು. ನಾವು ಒಂದು ಪಾದಚಾರಿಯನ್ನು ಮಾರ್ಗವನ್ನು ಜನರಿಗೋಸ್ಕರ ಇಟ್ಕೋಬೇಕು. ಎರಡನೇದು, ಅಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಅನವಶ್ಯಕವಾಗಿ ಅಲ್ಲಿ ಕಸ ಎಲ್ಲ ತುಂಬಿಟ್ಟು ಇಡೀ ವಾತಾವರಣನೇ ಕೆಟ್ಟು ಹೋಗ್ತಾ ಇದೆ. ಕ್ರಮ ಆಗಬೇಕು. ಇಲ್ಲಾಂದರೆ ಆ ಗಾಡಿಗಳು ತಗೊಂಡು ಆಕ್ಷನ್ ಮಾಡಿ ಸರ್ಕಾರಕ್ಕೆ ದುಡ್ಡು ಜಮಾ ಆಗಲಿ ಅಥವಾ ಅವ್ರ ಮೇಲೆ ಫೈನ್ ಆಗಲಿ. ಟ್ರಾಫಿಕ್ ಪೊಲೀಸರವರು ಅದನ್ನು ಭಾಳ ಸ್ಟ್ರಿಕ್ಟಾಗಿ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಮಾಡಬಾರ್ದು ಅದನ್ನು ಅವರು ನೋಡಬೇಕಂತ ಸಮಸ್ಯೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ವಾಹನಗಳನ್ನ ನಿಲ್ಲಿಸೋ ಹಾಗಿಲ್ಲ, ಅತಿಕ್ರಮಣ ಮಾಡಿಕೊಂಡಿರೋದು ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೇಳಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ ಗಾಡಿಗಳನ್ನ ನಿಮ್ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ, ಅದನ್ನ ಬಿಟ್ಟು ರೋಡಲ್ಲಿ ನಿಲ್ಲಿಸುವಂತ ಹಾಗಿಲ್ಲ, ರಸ್ತೆ ಗುಜರಿ ಜಾಗ ಅಲ್ಲ ಅಂತೇಳಿ ಕೃಷ್ಣ ಬೈರೇಗೌಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತುಂಬಾ ಕಡೆ ಸಮಸ್ಯೆ ಏನು ಅಂತಂದ್ರೆ, ಏನೋ ಗಾಡಿ ಹಾಳಾಗಿರುತ್ತೆ, ಒಂದ್ ಕಡೆ ನಿಲ್ಸ್ಬಿಟ್ರೆ ಅದನ್ನ ತೆಗೆಯುವಂತ ಗೋಜಿಗೆ ಹೋಗಲ್ಲ, ಅಲ್ಲೇ ಮರ್ತು ಬಿಟ್ಟಿರ್ತಾರೆ. ಸೊ ಹಂಗಾಗಿ ಇದು ರಸ್ತೆ ಅನ್ನೋದು ಗುಜರಿ ಜಾಗ ಅಲ್ಲ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರು ಏನ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಕೃಷ್ಣ ಬೈರೇಗೌಡರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಸಚಿವ ಕೃಷ್ಣ ಬೈರೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಪಾದಾಚಾರಿಗಳ ಪರವಾಗಿ, ವಾಹನ ಸವಾರರ ಪರವಾಗಿ, ನ್ಯೂಸ್ 18 ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ಈಗ ನೆಕ್ಸ್ಟು ಬಿಡಾಡಿ ವಾಹನಗಳು, ಸೊ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಸರ್ ಇದು? ಟ್ರಾಫಿಕ್ ಪೊಲೀಸರು ಗುರುತಿಸಿರೋ ಪ್ರಕಾರ ಸಾವಿರಾರು ಗಾಡಿಗಳು ರೋಡಲ್ಲಿ ಬಿಟ್ಬಿಟ್ಟಿದ್ದಾರೆ, ಫುಟ್ಪಾತಲ್ಲಿ ಬಿಟ್ಬಿಟ್ಟಿದ್ದಾರೆ. ವಾರಾನುಗಟ್ಲೆ ತಿಂಗಳಾನುಗಟ್ಲೆ ಅಲ್ಲಿ ಬಿಟ್ಬಿಡ್ತಾರೆ. ಈ ಫುಟ್ಪಾತು ರೋಡು ಸಾರ್ವಜನಿಕರ ಆಸ್ತಿ, ನಿಮ್ಮದು ನನ್ನದು ಸ್ವಂತ ಆಸ್ತಿ ಅಲ್ಲ, ಗೌರ್ಮೆಂಟ್ ಆಸ್ತಿ ಅಲ್ಲ, ಅದು ಪಬ್ಲಿಕ್ಕಿಗೆ ಸೇರಿದ ಆಸ್ತಿ. ಅದು ರೋಡ್ ಇರೋದು ವೆಹಿಕಲ್ ಹೋಗೋಕ್ಕೆ, ಫುಟ್ಪಾತ್ ಇರೋದು ಜನ ನಡೆಯೋಕ್ಕೆ. ನೀವು ತಂದು ನಿಮ್ಮ ಗಾಡಿನ ಅಲ್ಲಿ ನಿಮ್ಮ ಸ್ವಂತ ಜಾಗ ಮಾಡ್ಕೊಂಬಿಟ್ರೆ ಜನ ಎಲ್ಲಿಗೆ ಹೋಗ್ಬೇಕು? ರೋಡಲ್ಲಿ ಗಾಡಿ ಬಿಟ್ಬಿಡ್ತೀರಾ. ಎಷ್ಟು ಜನಕ್ಕೆ ಟ್ರಾಫಿಕ್ ಪ್ರಾಬ್ಲಮ್ ಅದರಿಂದ. ಮೊದಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಮೂವ್ ಆಗಲ್ಲ,
ಸಾಲದಕ್ಕೆ ಇರೋ ಸಣ್ಣ ರೋಡಲ್ಲಿ ನೀವು ನಿಮ್ಮ ಗಾಡಿನ ಅಲ್ಲೇ ಪರ್ಮನೆಂಟಾಗಿ ಪಾರ್ಕಿಂಗ್ ಮಾಡಿಬಿಟ್ರೆ ವೆಹಿಕಲ್ ಹೆಂಗೆ ಮೂವ್ಮೆಂಟ್ ಆಗೋದು? ಹಾಗೇನೆ ಫುಟ್ಪಾತಲ್ಲಿ ತಂದು ಬಿಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಇದನ್ನೆಲ್ಲ ನಾವು ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಅದು ವೆಹಿಕಲ್ ಟ್ರಾಫಿಕ್ಕಿಗೆ ಇರಲಿ ಅಥವಾ ಪಾದಾಚಾರಿಗಳಿಗೆ ಇರಲಿ, ಅವ್ರಿಗೆ ಅನುಕೂಲ ಆಗಬೇಕು. ಮತ್ತು ಎಲ್ಲಿ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಅಲ್ಲಿ ಬಿಟ್ಟು ಏನು ರೋಡ್ ಅಂದರೆ ಏನು ನಿಮಗೆ ಗುಜರಿ ಯಾರ್ಡಾ? ಅಲ್ಲ, ಅದನ್ನ ಒಂಥರ ಗುಜರಿ ಮಾಡಿ ಬೆಂಗಳೂರಿನ ನೋಡೋಕ್ಕೂ ಅಸಹ್ಯ ಮಾಡಿಟ್ಬಿಡ್ತಾರೆ. ಕೊನೆಗೆ ಗುಜರಿ ಗಾಡಿಗಳನ್ನೆಲ್ಲ ನೀವು ರೋಡ್ ಮೇಲೆ ನಿಲ್ಲಿಸ್ಕೊಂಡ್ರೆ ಬೆಂಗಳೂರನ್ನ ಏನಾಗಬೇಕು ಅಂತ ಭವಿಷ್ಯ ಆರೋಗ್ಯ ಇರಬೇಕಾ ಬೇಡವಾ? ನೋಡೋಕ್ಕೆ ಅಂದವಾಗಿ ಚಂದವಾಗಿ ಇರಬೇಕಾ ಬೇಡವಾ ಬೆಂಗಳೂರು? ಸೊ ಆ ಎಲ್ಲ ಕಾರಣಗಳಿಂದ ಈ ಬೀಡಾಡಿ ವಾಹನಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ಆರಂಭ ಮಾಡಿದ್ದೇವೆ. ಇವತ್ತು ಏಕ್ದಮ್ ಏನು ನಾವು ತೆರವು ಮಾಡ್ತಾ ಇಲ್ಲ, ಒಂದು ವಾರಕ್ಕೆ ನೋಟಿಸ್ ಅಂಟಿಸಿದ್ದೇವೆ. ವಾರದಲ್ಲಿ ಅವ್ರು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಟೋಯಿಂಗ್ ಮಾಡ್ತೇವೆ. ನೋಡಿ, ಒಂದಿನ 2 ದಿನ ಪಾರ್ಕಿಂಗ್ ಮಾಡಿದ್ದನ್ನು ನಾವು ಯಾವುದು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಟಲೆ ತಿಂಗಳಗಟ್ಟಲೆ ಹೇಗೆ ಹಂಗಾದ್ರೆ ಅದೇನು ನಿಮ್ಮ ಸ್ವಂತ ಗ್ಯಾರೇಜಾ? ರೋಡು ಅಂದರೆ ಫುಟ್ಪಾತ್ ಅಂದರೆ ನಿಮ್ಮ ಸ್ವಂತ ಗ್ಯಾರೇಜಾ? ಮತ್ತು ಬೆಂಗಳೂರಲ್ಲಿ ಸುಧಾರಣೆ ಆಗಬೇಕು, ಆದರೆ ನನಗೇನು ತೊಂದರೆ ಆಗಬಾರ್ದು ಅಂದರೆ ಹೆಂಗೆ ಸ್ವಾಮಿ ಸಾಧ್ಯ? ಎಲ್ಲರೂ ನಾವು ಬೆಂಗಳೂರು ಸುಧಾರಣೆ ಆಗಬೇಕಂದ್ರೆ ನಾವೆಲ್ಲ ಕೈ ಜೋಡಿಸ್ಲೇಬೇಕು, ಆವಾಗ ಮಾತ್ರ ಸುಧಾರಣೆ ಸಾಧ್ಯ. ಪ್ರಾಬ್ಲಮ್ ಹೇಳೋದು ಮುಖ್ಯ, ಸೊಲ್ಯೂಷನ್ಗೆ ಸಹಕಾರ ಕೊಡೋದು ಅಷ್ಟೇ ಮುಖ್ಯ. ಜಾಗ ಇಲ್ಲ ಆದರೆ ಬೇರೆ ಕಡೆ ಪಾರ್ಕ್ ಮಾಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಪಾರ್ಕಿಂಗ್ ಜಾಗ ಮಾಡ್ಕೋಬೇಕು. ಮನೆಯಲ್ಲಿ ನೀವೆಲ್ಲ ಕಟ್ಕೊಂಡ್ಬಿಟ್ಟು ನಿಮ್ಮದು ಎಲ್ಲ ತಗೊಂಡು ಬಂದ್ಬಿಟ್ಟು ರೋಡ್ಗೆ ಬಿಟ್ಬಿಟ್ರೆ ಜನ ಎಲ್ಲ ಹೋಗ್ಬೇಕು? ಹಾಗಾದರೆ ಎಲ್ಲರೂ ಆಗ ಅವ್ರವ್ರ ವಾಹನಗಳನ್ನೆಲ್ಲ ರೋಡ್ ಮೇಲೆ ನಿಲ್ಲಿಸಿದ್ರೆ ಬೆಂಗಳೂರಲ್ಲಿ ಓಡಾಡೋಕ್ಕಾಗತ್ತಾ? ಸೊ ಇದು ಈ ಥರ ಮಾಡ್ತಾ ಇರೋದು ಒಂದು 5% 10% ಜನ. ಅದರಿಂದ ತೊಂದರೆ ಆಗೋದು 90% ಜನಕ್ಕೆ ತೊಂದರೆ ಆಗುತ್ತೆ. ಆ ರೀತಿ ಆಗಬಾರ್ದು ಅನ್ನೋದು ನನ್ನ ಮನವಿ ಅಷ್ಟೇ. ಪಾದಾಚಾರಿಗಳ ತೆರವು ಏನು ಸ್ಥಳಾಂತರ ಏನು ಮಾಡಿದಿರಿ, ಅವರು ಮತ್ತೆ ವಾಪಸ್ ಬಂದು ಅಲ್ಲಿ ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಈ ಬೇರೆಯವರು ಯಾರಾದರೂ ಒತ್ತುವರಿ ತೆರವಾದ ಮೇಲೆ ಮತ್ತೆ ಬಂದು ಒತ್ತುವರಿ ಮಾಡುವಂಥದ್ದು ಆಗಬಾರ್ದು ಅಂತ ನಾನು ಅವರಲ್ಲೂ ರಿಕ್ವೆಸ್ಟ್ ಮಾಡಿದ್ದೇನೆ. ಅವ್ರಿಗೇನು ಬೇಕೋ ನಾವು ಸಹಾಯ ಮಾಡ್ತೇವೆ. ಆದರೆ ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವ್ರ ಮೇಲೆ ಸಿವಿಯರ್ ಪೆನಲ್ಟಿ ನಾವು ಅನಿವಾರ್ಯವಾಗಿ ಹಾಕಬೇಕಾಗತ್ತೆ. ಅದು ಆ ರೀತಿ ಆಗೋದು ಬೇಡ, ಅವರು ಸಹಕಾರ ಮಾಡಲಿ ಅಂತ ನಾನು ಮನವಿ ಮಾಡ್ತೀನಿ. ಇದು ಸಚಿವ ಕೃಷ್ಣ ಬೈರೇಗೌಡರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಸಚಿವರು ಹೇಳ್ತಿರುವಂತ ಮಾತು ಕರೆಕ್ಟ್ ಆಗಿದೆ. ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಸ್ವಚ್ಛವಾಗಿ ಕಾಣಬೇಕು, ನೀಟಾಗಿರಬೇಕು ಅಂತೇಳಿ ಪ್ರತಿಯೊಬ್ಬರು ಬಯಸ್ತಾರೆ. ಬಟ್ ನಮ್ಮ ತನಕ ಸಮಸ್ಯೆ ಬರಬಾರ್ದು ಅಂತ ನಾಗರಿಕರು ಹೇಳ್ತಾ ಇದ್ದಾರೆ. ಸೊ ನಿಟ್ಟಿನಲ್ಲಿ ಈಗ ಒಂದೊಂದೇ ಕೆಲಸಗಳು ನಡೀತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದ್ದಾರೆ. ಈಗ ಅನಾಥ ಈ ಗಾಡಿಗಳನ್ನ, ಕಾರ್ಗಳನ್ನ ಅಥವಾ ಯಾವುದೇ ಗಾಡಿ ಆಗಿರ್ಬೋದು, ಅದು ತೆರವು ಮಾಡುವಂತ ಕೆಲಸ, ಆ ಪ್ರಕ್ರಿಯೆಗೆ ಈಗ ಚಾಲನೆ ಕೊಟ್ಟಿದ್ದಾರೆ. ಸೊ ಮೊದಲ ದಿನ ಇವತ್ತು ಅಧಿಕೃತವಾಗಿ ಸಚಿವರೇ ಚಾಲನೆ ಕೊಟ್ಟಿದ್ದಾರೆ. ಇದು ಮೇನ್ ರೋಡಿಗೆ ಮಾತ್ರ ಅಪ್ಲೈ ಆಗುತ್ತಾ? ಕೆಲವೊಂದು ಸಬ್ ರೋಡ್ ಅಲ್ಲಿ, ರೆಸಿಡೆನ್ಷಿಯಲ್ ಏರಿಯಾಗಳಲ್ಲೂ ಕೂಡ ತುಂಬಾ ವೆಹಿಕಲ್ ಅನ್ನ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಬಿಟ್ಟಿದ್ದಾರೆ, ಅಲ್ಲೂ ಅಪ್ಲೈ ಆಗುತ್ತಾ? ಶರ್ಮಿತಾ, ಮೊದಲನೇದಾಗಿ ಈಗ ಸಂಚಾರಿ ಪೊಲೀಸರು ಎಲ್ಲೆಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಈ ರೀತಿ ಬಿಡಾಡಿ ವಾಹನಗಳು, ಬಿಡಾಡಿ ದನಗಳನ್ನು ಕೇಳಿದ್ವಿ, ಈಗ ಬಿಡಾಡಿ ವಾಹನಗಳು ಕೂಡ 1 ವಾರ 2 ವಾರ ತಿಂಗಳಾನುಗಟ್ಟಲೆ ಕೂಡ ಇದೇ ರೀತಿಯಾಗಿ ವಾಹನಗಳು ಗುಜರಿಯ ಯಾರ್ಡ್ ಆಗಿ ಮಾಡ್ಕೊಂಡಿದ್ದಾರೆ. ಖುದ್ದು ಸಚಿವ ಕೃಷ್ಣ ಬೈರೇಗೌಡರೇ ಈ ಮಾತನ್ನ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮೊದಲು ಪಾಯಿಂಟ್ ಔಟ್ ಮಾಡ್ತಾ ಇರೋದು, ಈ ರೀತಿ ಏನು ಸಂಚಾರಿ ಪೊಲೀಸರು ಮಾಡಿರುವಂಥ ಲೀಸ್ಟ್ ಏನು ಮಾಡಿದ್ದಾರೆ, 1500ಕ್ಕೂ ಹೆಚ್ಚು ವಾಹನಗಳು ಈ ರೀತಿ ಇದ್ದಾವೆ. ಅವು 1 ವಾರ 2 ವಾರ 3 ತಿಂಗಳು 4 ತಿಂಗಳು ವರ್ಷಾನುಗಟ್ಲೆನೂ ಕೂಡ ಅದೇ ಸ್ಥಳದಲ್ಲಿ ನಿಂತಿದ್ದಾವೆ. ಎಲ್ಲವೂ ಕೂಡ ವೆಹಿಕಲ್ ನೋಡ್ತಾ ಹೋದ್ರೆ ಗುಜರಿಗೆ ಅದನ್ನು ತಗೊಂಡ್ಕೊಂಡು ಹೋಗಬೇಕು, ಆ ರೀತಿಯಾದಂಥ ವೆಹಿಕಲ್ಗಳಿದ್ದಾವೆ, ಅನಾಥ ವೆಹಿಕಲ್ಗಳಿದ್ದಾವೆ. ಅವುಗಳನ್ನು ಶಿಫ್ಟ್ ಮಾಡುವಂಥ ಕಾರಣ ಕೂಡ ಆಗ್ತಾ ಇಲ್ಲ. ಮೊದಲು ಅವುಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇವತ್ತು ಖುದ್ದು ಸಚಿವ ಕೃಷ್ಣ ಬೈರೇಗೌಡರು ನೋಟಿಸ್ ಅಂಟಿಸುವಂಥ ಕಾರ್ಯವನ್ನು ಕೂಡ ಮಾಡಿದ್ದಾರೆ. 7 ದಿನಗಳ ಕಾಲ ಅವಕಾಶ ಇರುತ್ತೆ. 7 ದಿನಗಳ ನಂತರ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ ಅನ್ನೋದಾದರೆ ಅದನ್ನು ಟೋಯಿಂಗ್ ಮಾಡ್ತಾರೆ. ಟೋಯಿಂಗ್ ಮಾಡಿದ ನಂತರನೂ ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಲಿಲ್ಲ, ವೆಹಿಕಲನ್ನು ತೆಗೆದುಕೊಂಡು ಹೋಗಿಲ್ಲ ಅನ್ನೋದಾದರೆ ಟೆಂಡರ್ ಮೂಲಕ ಹರಾಜು ಪ್ರಕ್ರಿಯೆಯಲ್ಲಿ ಅದನ್ನು ಮಾರಾಟ ಮಾಡುವಂಥ ಕಾರ್ಯನೂ ಕೂಡ ಆಗುತ್ತೆ. ಈ ಮೂಲಕ ನಗರದ ಪ್ರಮುಖ ರಸ್ತೆಗಳೇನಿದ್ದಾವೆ ಅವು ಗುಜರಿ ಯಾರ್ಡ್ ಅಲ್ಲ. ಆ ರಸ್ತೆಗಳು ಜನರು ಓಡಾಡಲಿಕ್ಕೆ, ವಾಹನಗಳು ಓಡಾಡಲಿಕ್ಕೆ ಬೇಕು. ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಪ್ರಮುಖವಾದಂಥ ರೀಸನ್ ಆಗುತ್ತೆ. ಇದಕ್ಕೆ ಜನರು ಕೂಡ ಸಹಕಾರವನ್ನು ಕೊಡಬೇಕು. ಪ್ರಮುಖ ರಸ್ತೆಗಳು ಮತ್ತು ನಗರದ ರಸ್ತೆಗಳೇನಿದ್ದಾವೆ ಇವು ಯಾವ ಕೂಡ ಗುಜರಿ ಯಾರ್ಡ್ ಅಲ್ಲ, ಇದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ 7 ದಿನಗಳ ನೋಟಿಸ್ ಕಾರ್ಯವನ್ನು ಕೊಡುವಂಥ ಕಾರ್ಯನೂ ಕೂಡ ಮಾಡಿದ್ದಾರೆ. ಇನ್ನು 2ನೇ ಹಂತದಲ್ಲಿ
ಈಗ ಏನು ಈಗ ನಿಗದಿ ಮಾಡಿದೆಯಲ್ಲ ಪೊಲೀಸರು ಪಾಯಿಂಟ್ಔಟ್ ಮಾಡಿರುವಂಥ ವೆಹಿಕಲ್ಗಳು ಮಾತ್ರ ಅಲ್ಲದೆ ಎಲ್ಲೆಲ್ಲಿ 4-5 ದಿನಗಳಿಗಿಂತಲೂ ಹೆಚ್ಚು ಏನು ವೆಹಿಕಲ್ನ ಒಂದೇ ಸ್ಥಳದಲ್ಲಿ ನಿಲ್ಲಿಸಿದ್ರೆ, ಅದು ಪ್ರಮುಖ ರಸ್ತೆ ಆಗಿದ್ದರೆ, ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದ್ದರೆ ಆ ವೆಹಿಕಲ್ಗೂ ಕೂಡ ನೋಟಿಸ್ ಅಂಟಿಸುವಂಥ ಕಾರ್ಯ, ಈ ಪ್ರಕ್ರಿಯೆ ಏನಿದೆಯಲ್ಲ ಇದು ಮುಂದುವರಿಯುತ್ತೆ. ಈಗ ಪಾಯಿಂಟ್ಔಟ್ ಮಾಡಿರೋದು 1500, ನಿಜವಾಗ್ಲೂ ಕೂಡ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಇನ್ನೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಇದಾವೆ ಅಂತಲೂ ಕೂಡ ಈಗ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಇದರ ಜೊತೆಗೆ ಎರಡನೇ ಹಂತವಾಗಿ ಮನೆಗಳಿರ್ತವೆ, ಮನೆ ಮುಂದೆನೂ ಕೂಡ ವೆಹಿಕಲ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಇರೋದಿಲ್ಲ, ಯಾಕಂದರೆ ಅದು ಸಾರ್ವಜನಿಕ ಸ್ಥಳ ಆಗಿರುತ್ತೆ. ಪ್ರಮುಖವಾದಂಥ ರಸ್ತೆಯಲ್ಲಿ ಜಂಕ್ಷನ್ ಟ್ರಾಫಿಕ್ ಆಗುವಂಥ ರಸ್ತೆಗಳಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸೋಗಿರ್ತಾರೆ, ರಾತ್ರಿ ನಿಲ್ಲಿಸಿ ಹೋಗ್ತಾರೆ, 2 ದಿನ ಆದಮೇಲೆ ಮತ್ತೆ ವೆಹಿಕಲನ್ನು ತೆಗೆದುಕೊಂಡು ಹೋಗ್ತಾರೆ. ಇವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ನೀವು ಮನೆಗಳನ್ನು ಕಟ್ಸ್ತೀರಾ, ಆದರೆ ನೀವು ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡಲಿಕ್ಕೆ ಜಾಗಗಳನ್ನು ಮಾಡದೇ ರೀತಿಯಾಗಿ ನೀವು ವೆಹಿಕಲ್ಗಳನ್ನು ಖರೀದಿ ಮಾಡಿದ್ರೆ ಹೇಗೆ? ಅವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 30-40 ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ನಡ್ಕೊಂಡು ಬಂದಿದೆ. ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂದರೆ ಜನರ ಸಹಕಾರನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ವೈಯಕ್ತಿಕವಾಗಿ ಯೋಚನೆ ಮಾಡ್ತಾ ಕೂತ್ರೆ ನಮ್ಮದಕ್ಕೆ ತೊಂದರೆ ಕೊಡಬೇಡಿ ಅನ್ನೋ ರೀತಿಯಾಗಿ ಹೇಳಿದ್ರೆ ಹೇಗೆ? ಆ ರೀತಿ ಆಗೋದಿಲ್ಲ ಅಂತಲೂ ಕೂಡ ಹೇಳಿದರೆ. ಇದ್ರ ಜೊತೆಗೆ ಫುಟ್ಪಾತ್ ತೆರವು ಏನಿದೆ ಅಂದರೆ ಸ್ಥಳಾಂತರ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ, ಆದರೆ ಕೆಲವರು ಮತ್ತೆ ಅದೇ ಸ್ಥಳಕ್ಕೆ ಬಂದು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದು ನನ್ನ ಗಮನಕ್ಕೂ ಕೂಡ ಬರ್ತಿದೆ. ಸೊ ಅವ್ರಿಗೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ, ನಾವು ಯಾರ ವಿರುದ್ಧ ಕೂಡ ನಾವು ಏನು ಅವ್ರನ್ನ ಕ್ರಮ ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಬೆಂಗಳೂರು ಅಭಿವೃದ್ಧಿಗೆ ಸಹಕಾರ ಕೊಡಿ, ಇಲ್ಲದೆ ಹೋದರೆ ದಂಡ ಕಟ್ಟಬೇಕಾಗತ್ತೆ, ಕಾನೂನಿನ ಪ್ರಕಾರ ಕ್ರಮನೂ ಕೂಡ ಕೈಗೊಳ್ಳಬೇಕಾಗತ್ತೆ ಅಂತೇಳಿ ನಿರ್ದಾಕ್ಷಿಣ್ಯವಾಗಿ ಮಾತನ್ನ ಹೇಳಿದ್ದಾರೆ. ಫಾಲೋ ಮಾಡೋಣ. ಥ್ಯಾಂಕ್ ಯು ಶರಣ ಹಂಪಿ.